ಇದು ದ್ವಾಪರ ಯುಗದ ಕಥೆ. ಆ ಯುಗದಲ್ಲಿ ಸ್ವಯಂ ಭಗವಾನ್ ಶ್ರೀಕೃಷ್ಣನು ಭೂಮಿಯ ಮೇಲೆ ವಿರಾಜಮಾನನಾಗಿದ್ದನು. ದ್ವಾರಕಾ ಕೇವಲ ಒಂದು ನಗರವಾಗಿರದೆ ದೈವಿಕತೆಯ ಸಾಕ್ಷಾತ್ ರೂಪವಾಗಿತ್ತು. ಶತಮಾನಗಳಿಂದ ಧರ್ಮಗ್ರಂಥಗಳಲ್ಲಿ ಮಾತ್ರ ಕೇಳಿಬರುತ್ತಿದ್ದ ಒಂದು ನಗರ, ಒಂದು ಸಾಮ್ರಾಜ್ಯ. ಅದು ಯಾವತ್ತೂ ಯುದ್ಧದಲ್ಲಿ ಸೋಲಲಿಲ್ಲ, ರಾಜಕೀಯದ ಸಂಕಟಗಳಲ್ಲಿ ತಲೆಬಾಗಲಿಲ್ಲ. ಆದರೆ ಅದು ಮುಳುಗಿಹೋಯಿತು. ಆ ಸಮುದ್ರದ ಅನಂತ ಆಳದಲ್ಲಿ ಶತಮಾನಗಳ ಕಾಲಕ್ಕೆ. ಇದು ದ್ವಾರಕೆಯ ಕಥೆ, ಶ್ರೀಕೃಷ್ಣನ ದೈವಿಕ ನಗರ. ಅದನ್ನು ಸ್ವತಃ ವಿಶ್ವಕರ್ಮನು ತನ್ನ ದೈವಿಕ ಕೌಶಲ್ಯದಿಂದ ನಿರ್ಮಿಸಿದನು. ಅಲ್ಲಿ ಭವ್ಯ ಅರಮನೆಗಳು ಚಿನ್ನ ಬೆಳ್ಳಿಯ ಕಿರಣಗಳಿಂದ ಮಿನುಗುತ್ತಿದ್ದವು ಮತ್ತು ಶ್ರೀಕೃಷ್ಣನು ಧರ್ಮ ನ್ಯಾಯಗಳನ್ನು ಪಾಲಿಸುತ್ತಾ ಆಳುತ್ತಿದ್ದನು. ಆದರೆ ಕೃಷ್ಣನು ತನ್ನ ಅವತಾರದ ಅಂತ್ಯಕ್ಕೆ ಬಂದಾಗ ಸಮುದ್ರವು ಆ ನಗರವನ್ನು ತನ್ನ ಆಳದಲ್ಲಿ ಹೀರಿಕೊಂಡಿತು ಎಂದು ಹೇಳಲಾಗುತ್ತದೆ. ಒಂದು ನಗರ, ಇದರ ದರ್ಶನ ಪೌರಾಣಿಕ ಕಥೆಗಳಲ್ಲಿ ಮಾತ್ರ ಸಿಕ್ಕಿತು. ಜನರು ಇದನ್ನು ಕೇವಲ ಪೌರಾಣಿಕ ಕಥೆಯೆಂದು ಭಾವಿಸಿದರು. ಸಮುದ್ರವು ತನ್ನ ರಹಸ್ಯವಸ್ತ್ರದಿಂದ ಒಂದು ಸತ್ಯವನ್ನು ಹೊರತಂದವರೆಗೂ. ಹಿಂದೂ ಧರ್ಮಗ್ರಂಥಗಳಲ್ಲಿ ದ್ವಾರಕೆಯನ್ನು ಶ್ರೀಕೃಷ್ಣನು ಸ್ಥಾಪಿಸಿದ ಪವಿತ್ರ ಮತ್ತು ಪ್ರಾಚೀನ ನಗರವೆಂದು ವಿವರಿಸಲಾಗಿದೆ. ಅಧರ್ಮವು ತೀವ್ರಗೊಂಡಾಗ ಕಂಸನ ಹಿಂಸೆ ನಂತರ ಮಥುರೆಯ ಮೇಲೆ ಪುನಃ ದಾಳಿ ನಡೆಯುತ್ತಿತ್ತು. ಆಗ ಶ್ರೀಕೃಷ್ಣನು ನಿರ್ಧರಿಸಿದನು, ಶಾಂತಿ ಮತ್ತು ಸೌಂದರ್ಯದ ಪ್ರತೀಕವಾಗಿರುವ ಯದುವಂಶದ ರಕ್ಷಣೆಗೆ ಬುನಾದಿಯಾಗಿರುವ ಹೊಸ ನಗರವನ್ನು ನಿರ್ಮಿಸಲು. ಆ ನಗರಕ್ಕೆ ದ್ವಾರಕಾ ಎಂದು ಹೆಸರಿಡಲಾಯಿತು. ಅಂದರೆ ಅದು ಮೋಕ್ಷದ ದ್ವಾರ. ಆದ್ದರಿಂದಲೇ ಅದು ಧಾರ್ಮಿಕ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿ ಪರಿಗಣಿಸಲಾಯಿತು. ಸಮುದ್ರದೇವನಿಂದ ಭೂಮಿಯನ್ನು ಕೇಳಲಾಯಿತು ಮತ್ತು ದೇವತೆಗಳ ಶ್ರೇಷ್ಠ ಶಿಲ್ಪಿ ವಿಶ್ವಕರ್ಮನು ತನ್ನ ದೈವಿಕ ಕೌಶಲ್ಯದಿಂದ ಅದ್ಭುತ ನಗರವನ್ನು ನಿರ್ಮಿಸಿದನು. ಅದು ಲೋಕಗಳಲ್ಲಿ ವೈಭವ ಮಹಿಮೆಯಿಂದ ಅಪ್ರತಿಮವಾಗಿತ್ತು. ದ್ವಾರಕಾ ಸಾಮಾನ್ಯ ನಗರವಾಗಿರಲಿಲ್ಲ. ಅದು ಆ ಯುಗದ ಅತ್ಯಂತ ಭವ್ಯ, ಅತ್ಯಂತ ಸಮೃದ್ಧ ನಗರವಾಗಿತ್ತು. ಇತಿಹಾಸ ಮತ್ತು ಪುರಾಣ ಎರಡರಲ್ಲಿಯೂ ಅದನ್ನು ಅಪ್ರತಿಮ ರೂಪದಲ್ಲಿ ಕೊಂಡಾಡಲಾಗಿದೆ. ಅದು ಒಂದು ಕನಸಿನಂತೆ ಕಾಣುತ್ತಿದ್ದರೂ ವಾಸ್ತವಿಕತೆಯಾಗಿ ಬದಲಾಗಿತ್ತು. ಚಿನ್ನಬೆಳ್ಳಿಯ ಬೀದಿಗಳು, ರತ್ನಗಳಿಂದ ಅಲಂಕರಿಸಲಾದ ಅರಮನೆಗಳು, ಸುಂದರ ಉದ್ಯಾನಗಳು, ಹರಿಯುವ ನದಿಗಳು ಮತ್ತು ಘೋಷಿಸುವ ಶಂಖನಾದ. ಎಲ್ಲೆಡೆ ಸೌಂದರ್ಯ, ವೈಭವ ಮತ್ತು ದೈವಿಕತೆಯ ವಾಸನೆ ಹರಡಿತ್ತು. ಶ್ರೀಕೃಷ್ಣನ ಪ್ರತಿಯೊಬ್ಬ ರಾಣಿಗೂ ವಿಶಿಷ್ಟ ಅರಮನೆ, ಒಂದು ಹೊಸ ಜಗತ್ತು. ಅಲ್ಲಿ ದ್ವೇಷವಿರಲಿಲ್ಲ, ಕೊರತೆಯಿರಲಿಲ್ಲ, ಪ್ರೀತಿ, ಸಂಗೀತ ಮತ್ತು ಆಧ್ಯಾತ್ಮಿಕ ವೈಭವದ ಸಾಮ್ರಾಜ್ಯವಿತ್ತು. ಶ್ರೀಕೃಷ್ಣನು ತನ್ನ 16,938 ರಾಣಿಯರಿಗಾಗಿ ಭವ್ಯ ಅರಮನೆಗಳನ್ನು ಕಟ್ಟಿಸಿದ್ದನು. ಪ್ರತಿಯೊಂದು ಅರಮನೆಯೂ ತನ್ನದ್ದೇ ವಾಸ್ತುಶಿಲ್ಪ, ಬಣ್ಣಗಳು ಮತ್ತು ಅಲಂಕಾರಗಳಿಂದ ವಿಶಿಷ್ಟವಾಗಿತ್ತು. ದ್ವಾರಕೆಯ ಭವ್ಯತೆ ಕೇವಲ ಭೌತಿಕ ರೂಪದಲ್ಲೇ ಇರಲಿಲ್ಲ. ಅಲ್ಲಿನ ವಾತಾವರಣವೇ ಆಧ್ಯಾತ್ಮಿಕ ಶಾಂತಿ ಮತ್ತು ಪ್ರೀತಿಯಿಂದ ತುಂಬಿತ್ತು. ದ್ವಾರಕೆಯ ಉದ್ಯಾನಗಳು ಹೂವುಗಳು, ಮರಗಳಿಂದ ತುಂಬಿ ಕಂಗೊಳಿಸುತ್ತಿದ್ದವು. ಪಕ್ಷಿಗಳು ಮಧುರ ಗಾನ ಮಾಡುತ್ತಿದ್ದರು. ಗಾಳಿಯಲ್ಲಿ ದೈವಿಕ ಸುಗಂಧ ಹರಡಿತ್ತು. ಆ ನಗರ ಅಷ್ಟು ಸುಂದರ ಮತ್ತು ಅಲೌಕಿಕವಾಗಿತ್ತು ಎಂದು ಹೇಳಲಾಗುತ್ತದೆ. ದೇವತೆಗಳೇ ಅದನ್ನು ನೋಡುವ ಹಂಬಲದಿಂದಿರುತ್ತಿದ್ದರು. ದ್ವಾರಕೆಯ ಪ್ರತಿಯೊಂದು ಬೀದಿ, ಪ್ರತಿಯೊಂದು ತಿರುವು ಆ ಯುಗದ ಸಂಸ್ಕೃತಿ, ಆಧ್ಯಾತ್ಮ ಮತ್ತು ಸಮೃದ್ಧಿಯ ಜೀವಂತ ಸಾಕ್ಷಿಯೇ ಆಗಿತ್ತು. ಅದು ಕೇವಲ ಒಂದು ಭೌತಿಕ ಸ್ಥಳವಲ್ಲದೆ, ಆದರೆ ಆ ಯುಗದ ನಾಗರಿಕತೆ, ಕಲೆ ಮತ್ತು ಆಧ್ಯಾತ್ಮದ ಅಮೂಲ್ಯ ಪ್ರತೀಕವಾಗಿತ್ತು. ಅದರ ಹೊಳಕು ಮತ್ತು ಸೌಂದರ್ಯ ಇಂದಿಗೂ ಇತಿಹಾಸದ ಪುಟಗಳಲ್ಲಿ ಅಮೂಲ್ಯ ಧಾರೆಯಂತೆ ಮಿನುಗುತ್ತದೆ. ಮಹಾಭಾರತದ ಯುದ್ಧದ ನಂತರ ಕುರುಕ್ಷೇತ್ರದಲ್ಲಿ ಕೇವಲ ರಕ್ತಪಾತ, ನಾಶ, ದುಃಖ ಮಾತ್ರ ಉಳಿಯಿತು. ಗಾಂಧಾರಿಯವರು ತಮ್ಮ 100 ಪುತ್ರರನ್ನು ಕಳೆದುಕೊಂಡಾಗ ತಮ್ಮ ಕ್ರೋಧ ಮತ್ತು ದುಃಖವನ್ನು ತಡೆದುಕೊಳ್ಳಲಾರದೆ ಶ್ರೀಕೃಷ್ಣನಿಗೆ ಶಾಪ ನೀಡಿದರು. ಅವರ ಶಾಪವೇ ದ್ವಾರಕೆಯ ಅಂತ್ಯಕ್ಕೆ ಕಾರಣವಾಯಿತು. ಅವರು ಹೇಳಿದರು, ಹೇ ಕೃಷ್ಣ, ನೀನು ಬಯಸಿದ್ದರೆ ಯುದ್ಧವನ್ನು ತಡೆಯಬಹುದಾಗಿತ್ತು. ಆದರೆ ನೀನು ಮೌನವಾಗಿದ್ದೆ. ಹೇಗೆ ನನ್ನ ವಂಶ ನಾಶವಾಯಿತೋ ಹಾಗೆಯೇ ನಿನ್ನ ವಂಶವು ನಾಶವಾಗುವುದು. ನಿನ್ನ ದೈವಿಕ ದ್ವಾರಕೆಯು ಸಮುದ್ರದ ಅಲೆಯಲ್ಲಿ ಮುಳುಗುವುದು. ಆದರೆ ಶ್ರೀಕೃಷ್ಣನು ಕೇವಲ ನಕ್ಕಿದರು. ವಿರೋಧಿಸಲಿಲ್ಲ, ಕೋಪ ತೋರಿಸಲಿಲ್ಲ. ಅವರು ಗಾಂಧಾರಿಗೆ ಸತ್ಯದ ದರ್ಶನ ಮಾಡಿಸಿದರು. ಆದರೆ ದ್ವಾಪರ ಯುಗದಲ್ಲಿ ನೀಡಿದ ಶಾಪವನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಸಾಧ್ಯವಿರಲಿಲ್ಲ. ಕೃಷ್ಣನು ಅದನ್ನು ಆಶೀರ್ವಾದದಂತೆ ಸ್ವೀಕರಿಸಿದನು. ಈ ಶಾಪ ದ್ವಾರಕೆಯ ನಾಶವನ್ನು ಒಂದು ದುಃಖಾಂತಕ ಕಥೆಯಾಗಿ ಬದಲಾಯಿಸಿತು. ಅದು ಕೇವಲ ಒಂದು ನಗರದ ಮುಳುಗುವಿಕೆಯಲ್ಲದೆ ಒಂದು ಯುಗದ ಅಂತ್ಯದ ಸಂಕೇತವಾಯಿತು. ಕಾಲ ಕಳೆದಂತೆ ಶಾಪದ ಪರಿಣಾಮ ಜೀವಂತವಾಯಿತು. ಯದುವಂಶದಲ್ಲಿ ಕಲಹ, ಅಹಂಕಾರ, ಮದ್ಯ ಮತ್ತು ಕ್ರೋಧ ಹೆಚ್ಚಾಯಿತು. ಸಹೋದರನನ್ನೇ ಕೊಂದನು. ಶ್ರೀಕೃಷ್ಣನು ಲೋಕವನ್ನು ತೊರೆಯಲು ನಿರ್ಧರಿಸಿದಾಗ ದ್ವಾರಕೆಯ ದಿವ್ಯ ಕಿರಣ ಕ್ಷೀಣವಾಗತೊಡಗಿತು. ಅವರು ಈ ಲೋಕವನ್ನು ತೊರೆದ ನಂತರ
ಸಮುದ್ರದ ಅನೇಕ ಅಲೆಗಳು ನಿಧಾನವಾಗಿ ಆ ನಗರವನ್ನು ನುಂಗತೊಡಗಿದವು. ಪುರಾಣಗಳ ಪ್ರಕಾರ ಮತ್ತು ಸಮುದ್ರ ಸಂಶೋಧನೆಗಳ ಪ್ರಕಾರ ಒಂದೇ ರಾತ್ರಿ ದ್ವಾರಕೆ ಸಂಪೂರ್ಣವಾಗಿ ಮುಳುಗಿತು. ಅರಮನೆಗಳು, ದೇವಾಲಯಗಳು, ಭವ್ಯ ಕಟ್ಟಡಗಳು ಎಲ್ಲವೂ ಸಮುದ್ರದ ನಿಶ್ಶಬ್ದತೆ ಒಳಗೆ ಹೋದವು. ಕೆಲವು ಪಂಡಿತರ ಅಭಿಪ್ರಾಯ ಪ್ರಕಾರ ಇದು ಸುಮಾರು 5000 ವರ್ಷಗಳ ಹಿಂದೆ ಸಂಭವಿಸಿತು. ಶತಮಾನಗಳವರೆಗೆ ಈ ಕಥೆಯನ್ನು ಕೇವಲ ಕಲ್ಪನೆಯೆಂದೇ ಭಾವಿಸಲಾಯಿತು. ಆದರೆ ವಿಜ್ಞಾನಿಗಳು ಸಮುದ್ರದ ಆಳಕ್ಕೆ ಇಳಿದಾಗ ಸಾವಿರಾರು ವರ್ಷಗಳ ಮೌನವನ್ನು ಮುರಿಯುವ ಪುರಾವೆಗಳು ಬರಕಿದವು. ಮಣ್ಣಿನ ಪಾತ್ರೆಗಳು, ಕಟ್ಟಡಗಳ ಅಡಿಪಾಯಗಳು, ಮೆಟ್ಟಿಲುಗಳು, ಬೀದಿಗಳು ನೀರಿನೊಳಗೆ ಸಂರಕ್ಷಿತವಾಗಿದ್ದವು. ಪಂಡಿತರ ಅಭಿಪ್ರಾಯ, ಈ ಅವಶೇಷಗಳು ಸಹಸ್ರಾರು ವರ್ಷಗಳ ಹಿಂದೆನವು. ಇತಿಹಾಸವು ಸಂಶಯ ಪಡಿತು, ಆದರೆ ನಂಬಿಕೆಯೂ ಹೇಳಿತು, ಇದು ದ್ವಾರಕವೇ. ವಿಜ್ಞಾನ ಮತ್ತು ನಂಬಿಕೆಯ ನಡುವೆ ಸತ್ಯ ಎಲ್ಲೂ ಮರೆಮಾಡಿಕೊಂಡಿದೆ. 1983ರಿಂದ 1990ರವರೆಗೆ ಎಸ್.ಆರ್. ರಾವ್ ಅವರ ನೇತೃತ್ವದಲ್ಲಿ ದ್ವಾರಕೆಯ ತೀರ ಪ್ರದೇಶದಲ್ಲಿ ಸಮುದ್ರ ಅಧ್ಯಯನ ನಡೆಯಿತು. ಅಲ್ಲಿ ಪ್ರಾಚೀನ ಗೋಡೆಗಳು, ದೇವಾಲಯಗಳ ಅವಶೇಷಗಳು, ಕಲ್ಲಿನ ನಂಗೂರಿಗಳು ಪತ್ತೆಯಾದವು. ಪ್ರಸ್ತುತ ಎಎಸ್ಐನ ಅಂಡರ್ ವಾಟರ್ ಆರ್ಕಿಯಾಲಜಿ ವಿಂಗ್ನ ಮುಖ್ಯಸ್ಥ ಅಲೋಕ ತ್ರಿಪಾಠಿ ಅವರ ನೇತೃತ್ವದಲ್ಲಿ ದ್ವಾರಕಾ ಮತ್ತು ಬೆಟ್ ದ್ವಾರಕೆಯ ತೀರದಲ್ಲಿ ಸಂಶೋಧನೆ ನಡೆಯುತ್ತಿದೆ. ಉದ್ದೇಶ ಅವಶೇಷಗಳ ವಯಸ್ಸು ಮತ್ತು ಇತಿಹಾಸದ ಮಹತ್ವವನ್ನು ತಿಳಿಯುವುದು. ಪುರಾಣಗಳ ಪವಿತ್ರ ಕಥೆಗಳು ಮತ್ತು ವಿಜ್ಞಾನಿಗಳ ಪತ್ತೆಗಳು ಸೇರಿ ದ್ವಾರಕೆಯ ಅಸ್ತಿತ್ವವನ್ನು ಹೊಸ ದೃಷ್ಟಿಯಲ್ಲಿ ತೋರಿಸುತ್ತವೆ. ಪುರಾಣಗಳು ಇದನ್ನು ದೈವಿಕ ಘಟನೆಯೆಂದರೆ, ವಿಜ್ಞಾನಿಗಳು ಅದರ ಭೌತಿಕ ಅಸ್ತಿತ್ವದ ಪುರಾವೆಗಳನ್ನು ನೀಡುತ್ತಾರೆ. ಇಂದು ಸಹ ದ್ವಾರಕೆಯು ಇತಿಹಾಸಕಾರರು, ಪುರಾತತ್ವಜ್ಞರು ಮತ್ತು ವಿಜ್ಞಾನಿಗಳಿಗೆ ಒಂದು ರಹಸ್ಯವಾಗಿಯೇ ಉಳಿದಿದೆ. ಕೆಲವು ದಿನಗಳ ಹಿಂದೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ದ್ವಾರಕೆಯ ಸಮುದ್ರದೊಳಗಿನ ಅವಶೇಷಗಳನ್ನು ನೋಡಲು ಗೋತಾಖೋರಿ ಮಾಡಿದರು. ಅಲ್ಲಿ ಶ್ರೀಕೃಷ್ಣನು ತನ್ನ ರಾಜಧಾನಿಯನ್ನ ನಿರ್ಮಿಸಿದ್ದನು. ಅವರು ಸಮುದ್ರದ ಆಳದಲ್ಲಿ ಇಳಿದಾಗ ಅಲ್ಲಿ ಪುರಾತನ ಗೋಡೆಗಳು, ದೇವಸ್ಥಾನಗಳ ಅವಶೇಷಗಳು, ಕಲ್ಲಿನ ಮೇಲಿರುವ ಶಾಸನಗಳು ಇಂದಿಗೂ ಶ್ರೀಕೃಷ್ಣನ ಮಹಿಮೆಯನ್ನು ಸಾರುತ್ತಿವೆ ಎಂದು ಕಂಡರು. ಇದು ಕೇವಲ ವೈಜ್ಞಾನಿಕ ಸಂಶೋಧನೆ ಮಾತ್ರವಲ್ಲ, ಆಧ್ಯಾತ್ಮಿಕ ಅನುಭವವೂ ಆಗಿತ್ತು. ಅವರು ಸಮುದ್ರದ ತಳದಲ್ಲಿ ಧ್ಯಾನಮಗ್ನರಾದರು ಮತ್ತು ಶ್ರೀಕೃಷ್ಣನಿಗೆ ಮೋರಪಂಕ ಅರ್ಪಿಸಿದರು. ಅದು ಭಕ್ತಿ, ವಿಶ್ವಾಸ ಮತ್ತು ಆಳವಾದ ಗೌರವದ ಕ್ಷಣವಾಗಿತ್ತು. ಅವರ ಈ ಜಲಮಗ್ನ ದರ್ಶನವು ನಮಗೆ ನೆನಪಿಸುತ್ತದೆ, ನಮ್ಮ ಪುರಾತನ ಕಥೆಗಳು ಕೇವಲ ಪೌರಾಣಿಕವಲ್ಲ, ಇತಿಹಾಸ ಮತ್ತು ವಿಜ್ಞಾನಗಳ ನಡುವೆ ಆಳವಾದ ಸಂಪರ್ಕವಿದೆ. ದ್ವಾರಕೆಯ ಮುಳುಗಿದ ನಗರವು ಇನ್ನೂ ಸಮುದ್ರದ ಆಳದಲ್ಲಿ ರಹಸ್ಯವಾಗಿ ಉಳಿದಿದೆ. ಮೋದಿಜಿಯವರ ಈ ಪ್ರಯಾಣವು ಆ ರಹಸ್ಯವನ್ನು ಜೀವಂತಗೊಳಿಸಿತು. ನಮ್ಮ ಸಂಸ್ಕೃತಿ ಮತ್ತು ಇತಿಹಾಸದಲ್ಲಿ ಇನ್ನೂ ಅನೇಕ ಅಜ್ಞಾತ ರಹಸ್ಯಗಳು ಸಂಶೋಧನೆಗೆ ಕಾಯುತ್ತಿವೆ. ಮಿತ್ರರೇ, ಶ್ರೀಕೃಷ್ಣನ ದೈವಿಕ ದ್ವಾರಕೆಯ ಈ ಕಥೆ, ಇದು ಇತಿಹಾಸ ಮತ್ತು ಪೌರಾಣಿಕತೆ ನಡುವಿನ ಸೇತುವೆಯೇ. ದ್ವಾರಕೆಯು ನಿಜವಾಗಿಯೂ ಶ್ರೀಕೃಷ್ಣನ ರಾಜಧಾನಿ ಆಗಿತ್ತೇ? ಅದು ಸಮುದ್ರದ ಆಳದಲ್ಲಿ ಮುಳುಗಿತ್ತೇ? ನಿಮ್ಮ ಅಭಿಪ್ರಾಯ ನಮಗೆ ಅತ್ಯಂತ ರೋಚಕ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಿಮಗೆ ಇಂತಹ ರಹಸ್ಯಮಯ, ರೋಚಕ ಕಥೆಗಳು ಸಿಗುತ್ತವೆ. ನಮ್ಮೊಂದಿಗೆ ಇರಿ, ಇತಿಹಾಸದ ಅಜ್ಞಾತ ಮುಖಗಳನ್ನು ಅರಿಯಿರಿ. ಧನ್ಯವಾದಗಳು. ಓಂ.